ನಮಸ್ತೆ ಎಲ್ಲ ನನ್ನ ಪೊಲೀಸ್ ಎಸ್ಪಿರೆಂಟ್ಸ್ಗೆ. ಸ್ಟೇಟ್ ಗೌರ್ಮೆಂಟ್ದಲ್ಲಿ ಪೊಲೀಸ್ ಕಾಲ್ಫಾರ್ಮ್ ಅನ್ನ ಮಾಡಿದ್ರು. CR, ಅದರ ಜೊತೆಗೆ DR, ಅದರ ಜೊತೆಗೆ ಸಿವಿಲ್ ಪೊಲೀಸು, ನೆಕ್ಸ್ಟ್ ಅದರ ಜೊತೆಗೆ KSRP, ನೆಕ್ಸ್ಟ್ IRB ಅಂತ ಸಾಕಷ್ಟು ಹುದ್ದೆಗಳನ್ನ ಏನ್ ಕಾಲ್ಫಾರ್ಮ್ ಅನ್ನ ಮಾಡಿದ್ರಲ್ಲ. ಸೊ ಈಗ ತಾನೇ ಜಸ್ಟ್ ನಿಮಗೆ ಆಫಿಸಿಯಲ್ ವೆಬ್ಸೈಟ್ ಮುಖಾಂತರನೇ ಒಂದು ನೋಟಿಸ್ ಅನ್ನ ರಿಲೀಸ್ ಮಾಡಿದ್ರೆ ಸಿವಿಲ್ ಪೊಲೀಸ್ ಎಕ್ಸಾಮ್ ಅನ್ನ ನಡೀತಾ ಇದೆ. ಯಾಕಂದ್ರೆ ನೆಕ್ಸ್ಟ್ ಮಂತ್ 2ನೇ ತಾರೀಕಿಗೆ ಎಕ್ಸಾಮ್ ಅನ್ನ ನಡೀತಾ ಇದೆಯಲ್ಲ. ನೆಕ್ಸ್ಟ್ ಅದರ ಜೊತೆಗೆ CR DR ಆಯ್ತು, ನೆಕ್ಸ್ಟ್ ಅದರ ಜೊತೆಗೆ IRB ಆಯ್ತು ಮತ್ತು KSRP ಎಕ್ಸಾಮ್ ಅನ್ನ ಯಾವಾಗ ನಡೆಸಬೇಕು ಅನ್ನೋದನ್ನ ಅಧಿಸೂಚನೆಯನ್ನ ಅಡ್ವಾನ್ಸ್ ಆಗಿ ನಿಮಗೆ ನೋಟಿಫಿಕೇಶನ್ ದಲ್ಲಿ ಕೂಡ ಕೊಟ್ಟಿದ್ರು. ಸೊ ಇವಾಗ ಇನ್ನೊಂದು ವೆಬ್ಸೈಟ್ ದಲ್ಲಿ ಸೇಮ್ ಆಗಿರ್ತಕ್ಕಂಥ ನೋಟಿಸ್ ಅನ್ನ ಬಿಟ್ಟಿದ್ದಾರೆ. ಸೊ ಅವ್ರದ್ದು ವೆಬ್ಸೈಟ್ ಆಗಿರ್ತಕ್ಕಂಥದ್ದು. ಸೊ ಇದೇ ಡೇಟ್ ಗೆ ಎಕ್ಸಾಮ್ ಅನ್ನ ನಡೆಸ್ತೀವಿ. ಸೊ ಯಾವುದೇ ತರಂತ ಡೇಟ್ ಅನ್ನ ಚೇಂಜ್ ಆಗೋದಿಲ್ಲ. ಅದ್ರ ಬಗ್ಗೆ ನಿಮ್ಗೆ ಒಂಚೂರು ಇನ್ಸ್ಟ್ರಕ್ಷನ್ ಗಳನ್ನ ಕೊಟ್ಟಿದ್ದಾರೆ. ಸೊ ಯಾವ ತರ ಎಕ್ಸಾಮ್ ನಡೀತದ, ಸೊ ಯಾವ ತರ ನೀವು ಸಿಸ್ಟಮೆಟಿಕ್ ಆಗಿ ಹೋಗ್ಬೇಕು ಅನ್ನೋದನ್ನ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಟೋಟಲಿ ಬಂದ್ಬಿಟ್ಟು ಒಂದು 6 ಪೇಜ್ ಇನ್ಸ್ಟ್ರಕ್ಷನ್ ಇದೆ. ಸೊ ಪ್ರತಿಯೊಂದು ಮಾಹಿತಿಯನ್ನ ತೋರಿಸ್ತಾ ಹೋಗ್ತೀರಿ. ಸೊ ನಿಮ್ಮ ಎಕ್ಸಾಮ್ ಯಾವಾಗ ನಡೀತದೆ ಅಂತ ಹೇಳಿ ಯಾರೆಲ್ಲ ಸ್ಟೇಟ್ ಪೊಲೀಸಿಗೆ ತಯಾರಿಗಳನ್ನ ನಡೆಸ್ತಿದ್ದಲ್ಲ, ಸೊ ಪ್ರತಿಯೊಬ್ಬರು ಕೂಡ ಸೊ ಈ ತರದ ಇನ್ಫಾರ್ಮೇಶನ್ ಅಪ್ಡೇಟ್ ಗಳಿಗೆ ನೀವೇನಾದ್ರೂ ತಿಳ್ಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಅನ್ನ ಮಾಡಿ, ವಿಡಿಯೋನ ಶೇರ್ ಮಾಡ್ರಿ, ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ಕೋಬಹುದು. ಸೊ ಏನಪ್ಪಾ ಅಂದ್ರೆ 2026-27ನೇ ಸಾಲಿನ ವಿವಿಧ ವೃಂದದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಯಡಿ ಲಿಖಿತ ಪರೀಕ್ಷೆಗಳ ನಡೆಯುವ ವೇಳೆಯ ಮಾರ್ಗಸೂಚನೆಗಳ ಬಗ್ಗೆ ವಿಷಯವನ್ನ ಕೊಟ್ಟಿದ್ದಾರೆ. ಸೊ ಟೋಟಲ್ ಬಂದು ಅಧಿಸೂಚನೆ ಸಂಖ್ಯೆ ನೇಮಕಾತಿ 2026-27 ದಿನಾಂಕ 5/6/2026 ಅಂದ್ರೆ 6ನೇ ತಿಂಗಳ 5ನೇ ತಾರೀಕಿಗೆ ಸೊ ನೋಟಿಫಿಕೇಶನ್ ಆಗಿತ್ತು. ಸೊ ಅದರ ಎಕ್ಸಾಮ್ ಡೇಟ್ ಅನ್ನ ಯಾವಾಗ ನಡೆಸಬೇಕು ಸಿವಿಲ್ ಪೊಲೀಸ್, ಸೊ ಆ ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಕೂಡ ನೀವು ಚೆಕ್ ಅನ್ನ ಮಾಡ್ಕೋಬಹುದು. ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಅಧಿಸೂಚನೆಗಳನ್ನು ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್, ಸಶಸ್ತ್ರ, KSRP ಮತ್ತು KSISF ನೆಕ್ಸ್ಟ್ ಘಟಕಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಖಾಲಿ ಹುದ್ದೆಗಳ ಭರ್ತಿಗಾಗಿ ಲಿಖಿತ ಪರೀಕ್ಷೆಗಳನ್ನು ಈ ಕೆಳಕಂಡ ಈಗಾಗಲೇ ಸೊ ನಿಗದಿಪಡಿಸಲಾಗಿರುತ್ತದೆ. ಸೊ ಇದು ಕಡ್ಡಾಯವಾಗಿ ಫಿಕ್ಸ್ ಮಾಡಿದ್ದಾರೆ. ಸೊ ಈ ಡೇಟ್ ಏನ್ ಕೊಟ್ಟಿದಾರಲ್ಲ, ಸೊ ಇದರಲ್ಲಿ ಯಾವುದೇ ತರಂತ ಚೇಂಜಸ್ ಆಗೋದಿಲ್ಲ. ಸೊ ಫೈನಲಿ ನೀವ್ ಏನ್ ಅನ್ಕೊಂಡಿದ್ರಪ್ಪ ಅಂದ್ರೆ ಸರ್ ಏನಾದ್ರೂ ಡೇಟ್ ಅನ್ನ ಚೇಂಜಸ್ ಮಾಡಬಹುದು ಸರ್, ನೋಟಿಫಿಕೇಶನ್ ದಲ್ಲಿ ಕೊಟ್ಟಿರ್ತಕ್ಕಂಥ ಡೇಟ್ ಗಳನ್ನ ಬಿಟ್ಟು ಚೇಂಜ್ ಅನ್ನ ಮಾಡ್ತಿದ್ದಾರೆ ಅಂತ ಏನು ಕೂಡ ಅನ್ಕೊಂಡಿದ್ರಿ. ಸೊ ಇಲ್ಲ, ಏನು ಕೂಡ ನಿಮ್ಗೆ ಎಕ್ಸಾಮ್ ಗೆ ಟೈಮಿಂಗ್ ಅನ್ನ ಕೊಟ್ಟಿರಲಿಲ್ಲ. ಸೊ ಯಾವುದೇ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದಾರಲ್ಲ ಅದೇ ಡೇಟ್ ಗೆ ನಿಮ್ಮ ಎಕ್ಸಾಮ್ ಅನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಆದ ಕಾರಣಕ್ಕೋಸ್ಕರ ನೋಡ್ಕೋಬಹುದು KE ಅದವರು ಎಕ್ಸಾಮ್ ಅನ್ನ ನಡೆಸ್ತಾ ಇದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಉಳಿಕ ಮೂಲಕ ನೋಡ್ಕೋದ್ರಿಂದ 3395 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರು ಸಿವಿಲ್ ಪೊಲೀಸ್ ಎಕ್ಸಾಮ್ ಅದ್ದು. ಸೊ ನಿಮ್ಮ ಎಕ್ಸಾಮ್ ಯಾವಾಗ ನಡೀತದಪ್ಪ ಅಂತ ಕೊಟ್ಟಿದ್ದಾರಪ್ಪ ಅಂತ ನೋಡ್ಕೋಬಹುದು. ಸೊ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಡ್ರಿ. ದಿನಾಂಕ 2/8 ಅಂದ್ರೆ ನೆಕ್ಸ್ಟ್ ಮಂತ್ 2ನೇ ತಾರೀಕಿಗೆ ಬೆಳಿಗ್ಗೆ 10:30ರಿಂದ 10:30 ಅಂತ ಹಿಡಿದು 12:30 ವರೆಗೆ ನಿಮ್ಮ ಎಕ್ಸಾಮ್ ನಡೀತದ. ಸೊ 10:30 ಹಿಡಿದು 12:30 ನಿಮ್ಮ ಎಕ್ಸಾಮ್ ನಡೀತದ. ನೆಕ್ಸ್ಟ್ ಅದರ ಜೊತೆಗೆ ನೇಮಕಾತಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸ್ಥಳೀಯ ವೃಂದ ಅಂದ್ರೆ 371 ಮೀಸಲಾತಿಗಳೇನಿದ್ವಲ್ಲ ಆ ಹುದ್ದೆಗಳ ವೇಕೆನ್ಸಿ ಅವ್ರದ್ದು ಎಕ್ಸಾಮ್ ಯಾವಾಗಪ್ಪ ಅಂದ್ರೆ ಅವ್ರದ್ದು ಸೇಮ್ 2/8/2026ನೇ ತಾರೀಕಿಗೆ. ಸೊ ಅವ್ರದ್ದು ಮಧ್ಯಾಹ್ನ ಇರುತ್ತೆ 2:30 ಹಿಡಿದು 4:00 ಅವರು ಎಕ್ಸಾಮ್ ನಡೀತದ. ನೆಕ್ಸ್ಟ್ ಅದೇ ತರನಾಗಿ ನೋಡ್ಕೋಬಹುದು. ನೆಕ್ಸ್ಟ್ ಇನ್ನೂ ಇರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಸೊ ಚೆಕ್ ಮಾಡ್ಕೊಡ್ರಿ, ಅದನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಯಾರೆಲ್ಲ KSRP ಹಾಕಿದಿರಿ, ನೆಕ್ಸ್ಟ್ CR DR ಹಾಕಿದಿರಿ, ಸೊ ನೆಕ್ಸ್ಟ್ ಅದರ ಜೊತೆಗೆ IRB ಹಾಕಿದಿರಿ. ಸೊ ಅವ್ರದ್ದು ಕೂಡ ನಿಮ್ದು ಕೂಡ ಏಜ್ ಅನ್ನ ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ನೀವು ಕೂಡ ಚೆಕ್ ಅನ್ನ ಮಾಡ್ಕೊಳ್ಳಿ ಬರ್ತೀರಿ. ಸೊ ನೋಟಿಸ್ ಅನ್ನ ಪ್ರತಿಯೊಬ್ಬರಿಗೆ ಕೂಡ ನಾನು ಲೈವ್ ಆಗಿ ನಿಮ್ಗೆ ತೋರಿಸ್ತಾ ಇದೀನಿ. ಸೊ ಚೆಕ್ ಮಾಡ್ಕೊಡಿ. ಸೊ ನೇಮಕಾತಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಉಳಿಗ ಮೂಲಕ 1421 KSRP ಹುದ್ದೆಗಳನ್ನ CR DR ಕನ್ಫರ್ಮ್ ಮಾಡಿದ್ರು. ಸೊ ಇವ್ರಿಗೆ ಏನಪ್ಪಾ ಅಂತಾರೆ, ಸೊ 6ನೇ ತಾರೀಕು ಅಂದ್ರೆ 6ನೇ ತಾರೀಕು 9ನೇ ತಿಂಗಳ 2026ಕ್ಕೆ ಬೆಳಿಗ್ಗೆ 10:30 ಹಿಡಿದು 10:30 ಅಂತ ಹಿಡಿದು 12:00 ಎಕ್ಸಾಮ್ ನಡೀತದ. ನೆಕ್ಸ್ಟ್ ಅದರ ಜೊತೆಗೆ ಸೊ ಮಿಕ್ಕಿದಿರ್ತಕ್ಕಂಥ ಮೀಸಲಾತಿಯಲ್ಲಿ ಇರ್ತಕ್ಕಂಥ ವೇಕೆನ್ಸಿಗಳೇನಿದಾವಲ್ಲ, ಸೊ ಅವಕ್ಕೆ ಬಂದ್ಬಿಟ್ಟು ಅವತ್ತೇ 6/9/2026ನೇ ತಾರೀಕಿಗೆ ಮಧ್ಯಾಹ್ನ 2:30 ಅಂತ ಹಿಡಿದು 4:00 ನಿಮ್ಮ ಎಕ್ಸಾಮ್ ನಡೀತದ. ಯಾಕಂದ್ರೆ ಕಲ್ಯಾಣ ಕರ್ನಾಟಕದವರಿಗೆ ಮತ್ತು ನಾನ್ ಕಲ್ಯಾಣ ಕರ್ನಾಟಕದವರಿಗೆ ಟೈಮಿಂಗ್ ಅನ್ನ ಬೇರೆ ಬೇರೆ ಕೊಟ್ಟಿದ್ದಾನ, ಬಟ್ ಎಕ್ಸಾಮ್ ಮಾತ್ರ ಅವತ್ತೇ ಇರ್ತದ. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ. ನೆಕ್ಸ್ಟ್ KSRP ಕೂಡ ಕಾಲ್ಫಾರ್ಮ್ ಅನ್ನ ಮಾಡಿದ್ರು. 1455 ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರು. ಅವ್ರ ಎಕ್ಸಾಮ್ ಬಂದ್ಬಿಟ್ಟು 20/9/2026 ಅಂದ್ರೆ 9ನೇ ತಿಂಗಳ 20ನೇ ತಾರೀಕಿಗೆ 10:30 ಅಂತ ಹಿಡಿದು 12:30 ಎಕ್ಸಾಮ್ ಅನ್ನ ನಡೆಸ್ತೀವಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೋಬಹುದು KSRP ಅಲ್ಲೇ ಇನ್ನುಳಿದಿರ್ತಕ್ಕಂಥ ಮಿಕ್ಕಿರ್ತಕ್ಕಂಥ ಹುದ್ದೆಗಳಿಗೆ ಸೊ ಅವತ್ತೇ 20/9/2026 ಮಧ್ಯಾಹ್ನ 2:30 ಅಂತ ಹಿಡಿದು 4:00 ನಿಮ್ಮ ಎಕ್ಸಾಮ್ ನಡೀತಾ ಇದೆ. ಸೊ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ, ಒಂದ್ಸರಿ ಚೆಕ್ ಮಾಡ್ಕೊಡ್ರಿ. ಪ್ರತಿಯೊಂದು ಓದ್ಕೊಳ್ತಾ ಹೋಗಿರ್ಬೇಕಿದ್ರೆ ಈ ನೋಟಿಫಿಕೇಶನ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಈಗ ತಾನೇ ಜಸ್ಟ್ ನಿಮಗೆ ಬಂದಿರತಕ್ಕಂತ ಅಪ್ಡೇಟ್ ಅನ್ಕೊಳ್ಬಹುದು. ಓಕೆ,
ಟೋಟಲ್ ಬಂದು 6 ಪೇಜಸ್ ಅದಾವ. ಸೊ ಏನೇನಿದೆ ಅಂತ ತಕ್ಷಣ ನೋಡ್ಕೋಬಹುದು. ಸಿಗ್ನೇಚರ್ ಕೂಡ ಆಫಿಸಿಯಲ್ ವೆಬ್ಸೈಟ್ ಮುಖಾಂತರ ಬಂದಿರತಕ್ಕಂತ ಇನ್ಫಾರ್ಮೇಶನ್ ಕೂಡ ಸೊ ಡಿಜಿಪಿ ಕಂಟ್ರೋಲ್ ರೂಮ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಸೊ ಅವ್ರ ಸೀಲ್ ಕೂಡ ಇದೆ. ಸೊ ಇವತ್ತಿನ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಆದ ಕಾರಣಕ್ಕೋಸ್ಕರ ನೋಡ್ಕೋಬಹುದು 23/7/2026 ಇವತ್ತೇ ಬಂದಿರತಕ್ಕಂತ ನೋಟಿಸ್ ಕೂಡ. ಸೊ ಯಾರೆಲ್ಲ ಸ್ಟೇಟ್ ಪೊಲೀಸ್ಗೆ ತಯಾರಿಯನ್ನ ಮಾಡ್ತಾ ಇದ್ದೀರಾ, ಸೊ ಯಾವ ಅರ್ಜಿಯನ್ನ ಸಲ್ಲಿಸಿದಿರಾ, ಸೊ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಅನ್ನ ಹಾಕ್ರಿ. ನೀವೇನಾದ್ರೂ KSRP ಹಾಕಿದ್ರೆ KSRP, ಸೊ ಯಾರೆಲ್ಲ ಸಿವಿಲ್ ಪೊಲೀಸ್ಗೆ ತಯಾರಿಗಳನ್ನ ಮಾಡ್ತಾ ಇದ್ದೀರಾ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಸೊ ಪೊಲೀಸ್ ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ಪೊಲೀಸ್ ಜೊತೆಗೆ ಒಂದು ಹಾಟ್ ಸಿಂಬಲ್ ಅನ್ನ ಕಳಿಸ್ರಿ. ಸೊ ನಮ್ಮ ಕರ್ನಾಟಕದಲ್ಲಿ ಇಷ್ಟು ವಿದ್ಯಾರ್ಥಿಗಳು ಈ ಸಾರಿ ಪೊಲೀಸ್ ಅನ್ನ ಆಗ್ತಾರೆ ಅಂತ ಅನ್ನೋದು ಒಂದು ಹಂಬಲ ಇದೆ. ಸೊ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದೀರಿ, ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಇದೀರಿ. ಇದೇ ತರನಾಗಿ ಕಂಟಿನ್ಯೂ ಹಾರ್ಡ್ ವರ್ಕ್ ಅನ್ನ ಮಾಡ್ರಿ. ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಸರ್ ಫಿಸಿಕಲ್ ಏನಾದ್ರು ಬರ್ಬೇಕು ಅನ್ಕೊಂಡಿದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಸೊ ಫಿಸಿಕಲ್ ಬ್ಯಾಚ್ ಕಂಟಿನ್ಯೂ ಆಗಿ ಸ್ಟಾರ್ಟ್ ಇರ್ತಾವೆ. ನೀವೇನಾದ್ರೂ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಎಕ್ಸಾಮ್ ಫೇಸ್ ಮಾಡಿಬಿಟ್ಟು ಎಕ್ಸಾಮ್ ಮುಗಿಸ್ಕೊಂಡು ನಾವು ಫಿಸಿಕಲ್ ತಯಾರಿಯನ್ನು ಮಾಡ್ಬೇಕು ಸರ್, ನಾವು ಫಿಸಿಕಲಿ ವೀಕ್ನೆಸ್ ಇದೀವಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆ ನಮ್ಮ ಕೋಚಿಂಗ್ ದಲ್ಲಿ 400 ಮೀಟರ್ ಟ್ರ್ಯಾಕ್ ಕೂಡ ಇದೆ. ಅದರ ಜೊತೆಗೆ ಹೈ ಜಂಪ್ ಆಯ್ತು, ಲಾಂಗ್ ಜಂಪ್ ಆಯ್ತು, ಪ್ರತಿಯೊಂದು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ. ನೀವೇನಾದ್ರೂ ನಮ್ಮ ಕೋಚಿಂಗ್ ಗೆ ಬರ್ಬೇಕು ಅನ್ಕೊಂಡ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಅಡ್ಮಿಷನ್ ಗಳನ್ನ ತಗೊಳ್ಬಹುದು. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಚೆನ್ನಾಗಿ ಎಕ್ಸಾಮ್ ಬರೀರಿ. ಜೈ ಹಿಂದ್, ಜೈ ಕರ್ನಾಟಕ.